ಭಕ್ತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಅವರೆಲ್ಲ ಚೆನ್ನಾಗಿರ್ಲಿ, ಭಕ್ತರೆಲ್ಲ ಎಲ್ಲರಿಗೂ ಒಳ್ಳೇದಾಗಲಿ. ಇಲ್ಲ ಒಳಗೆ ಹೋಗುವಾಗ ಅದ ಕಳೆಯದು ಮುಖದಾಗ, ಹೊರಗೆ ಬಂದ್ಕೊಂಡು ಅದ ಕಳೆಯದ ಏನು ರಹಸ್ಯ ಏನದ ಅಸಲ್ ಮುಖ ಎಂದು ಒಂದು ಕಡೆ ಯಾವುದೋ ದೇಶದ ಭಾವನೆನೂ ನೋಡಲಿಲ್ಲ ನಾವು. ಏನು ವಿಶೇಷ ಹಂಗಂತೀರ? ನೋಡೋರ ದೃಷ್ಟಿಯಲ್ಲಿ ಅದು ಹಾಗೆ ಕಾಣಿಸುತ್ತೆ ಅಂತ ಕಾಣಿಸುತ್ತೆ. ನೀವು ಆ ದೃಷ್ಟಿಯಲ್ಲಿ ನೋಡ್ತಾ ಇದ್ರೆ ಹಂಗೆ ಕಾಣಿಸ್ತದೆ. ನಾವು ಪುಸ್ತಕಗಳನ್ನ ಬಹಳ ಓದಿದ್ವಿ ಅಲ್ಲಿ. ಮೊದಲೇ ಒಂದು ಸಂದರ್ಭದಲ್ಲಿ 250 ಪುಸ್ತಕಗಳನ್ನು ಓದಿದ್ವಿ. ಈ ಸಾರಿ ಒಂದು 150 ಪುಸ್ತಕಗಳಾದ್ರೂ ಸಹ ಓದಿದ್ದೀವಿ ಅನ್ನುವಂಥ ಒಂದು ವಿಶ್ವಾಸ ಇದೆ. ಜ್ಞಾನ ಸಂಪಾದನೆಗೆ ಹೆಚ್ಚು ಒತ್ತು ಕೊಟ್ಟು ನಾವುಗಳು ಅಲ್ಲಿ ಸಮಯವನ್ನು ಸದುಪಯೋಗ ಮಾಡ್ತೀವಿ. ಒಂದು 4-5 ಪುಸ್ತಕಗಳನ್ನು ಬರೆದಿದ್ದೀವಿ. ಇಲ್ಲಿ ಶಿವಯೋಗ ಆಶ್ರಮದಲ್ಲಿ ಬರ್ಬೋದು, ಏನು ತೊಂದರೆ ಇಲ್ಲ. ಭಕ್ತರಿಗೋಸ್ಕರವಾಗಿ ನಾವಿರೋದಲ್ಲ. ಅವು ಬೇರೆ ಬೇರೆ ವಿಚಾರಗಳಿದಾವೆ. ಎಲ್ಲ 5 ಪುಸ್ತಕಗಳನ್ನ ಒಂದೇ ಸತಿ ಬಿಡುಗಡೆ ಮಾಡಿ. ಒಂದು ಜಯ, ಮೊದಲನೇ ಜಯ ಅಂತ ಅನ್ಸ್ತದೆ. ನಿಮ್ಮ ಭಾವನೆ ದೊಡ್ಡದು. ಮುರುಘಾಮಠದಲ್ಲಿ ದಸರಾ ಉತ್ಸವ ಈಗ ನೀವಿಲ್ದೇನೆ ಮುರುಘಾಮಠದಲ್ಲಿ ದಸರಾ ಉತ್ಸವ ನಡೀಲಿ. ಯಾವ ಕಾಲಕ್ಕೆ ಏನೇನು ಆಗ್ಬೇಕು ಅದು ಆಗ್ಬೇಕು. ಧೈರ್ಯ, ಸ್ಥೈರ್ಯ, ಸಹನೆ. ಸ್ವಾಮಿಗಳಿಗೆ, ಸಂತರಿಗೆ ಬಹಳ ಮುಖ್ಯವಾಗಿ ಸಹನೆ ಇರಬೇಕಲ್ಲ. ಆ ಸಹನೆಯಿಂದ ಎಂಥ ದೊಡ್ಡ ಒಂದು ಕುತ್ತನ್ನಾದರೂ ಸಹಿಸ್ಬೋದು, ಆಪತ್ತನ್ನಾದರೂ ಕೂಡ ಸಹಿಸ್ಬೋದು. ನಮ್ಮ ಶರಣರು, ಸ್ವಾಮಿಗಳು, ಸಂತರ ಒಂದು ಪ್ರಬಲವಾದ ಅಸ್ತ್ರ ಅಂದರೆ ಸಹನೆ. ಅಖಂಡವಾಗಿರುವಂಥ ಸಹನೆಯಿಂದ ಎಂಥದನ್ನು ಬೇಕಾದರೂ ಸಹ ಸಹನೆ ಮಾಡ್ತೀವಿ. ಎಂಥದನ್ನು ಬೇಕಾದರೂ ನಾವು ಗೆಲ್ಲಬಹುದು. ಅಂಥ ಒಂದು ಸಹನೆ ನಮಗೆ ಬೇಕು. ಬೇರೆದ್ರಾಗೆಲ್ಲ ಸಹನೆಯನ್ನು ತಂದ್ಕೊಂತೀವಿ ಅಂದ್ರೆ ಅಂಥದ್ರಾಗೂ ನಾವು ಸಹನೆಯನ್ನು ತಂದ್ಕೋಬೇಕು. ಪ್ರಕರಣದಲ್ಲಿ ಜಯ ಸಿಗುತ್ತೆ ವಿಶ್ವಾಸ. ಪ್ರಕರಣದಲ್ಲಿ ಜಯ ಸಿಗೋ ವಿಶ್ವಾಸ ಇದೆ. ಈ ಪ್ರಕರಣದಲ್ಲಿ ಜಯ ಸಿಗೋ ವಿಶ್ವಾಸ. ಸತ್ಯಕ್ಕೆ ಜಯ ಸಿಗಬಹುದು ಅಂತ ನಿರೀಕ್ಷೆ ಇದೆ. ಅದು ಮುಂದುವರಿತಾ ಇದೆ. ಈಗ ನಡೀತಾ ಇರೋದ್ರಿಂದ ನಾವೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಅದು ಇಷ್ಟು ಸಾಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.